ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಯಾ, ಏನಾಗಿದೆ ನಿನಗೆ? ಸ್ವಲ್ಪ ಮಿಸ್ ಆಗಿದ್ರು ನಾನ್ ಪೂರ್ಣೆ ಪೀಸ್ ಆಗಿ ಹೋಗ್ತಿತ್ತು ಗೊತ್ತಾ? ಮತ್ತೆ ನನ್ನ ಪ್ಲಾನ್ ಫ್ಲಾಪ್ ಆಗೋಯ್ತು. ದುರ್ಗಾ ಸಾಯ್ತಾಳೆ ಅಂತ ಅನ್ಕೊಂಡಿದ್ದೆ. ಏನೋ ಇದನ್ನೆಲ್ಲ ಮಾಡಿಸಿದ್ದು ನೀನಾ? ಎಸ್, ಎವ್ರಿಥಿಂಗ್ ವಾಸ್ ಮೈ ಪ್ಲಾನ್. ಆದ್ರೆ ಎಲ್ಲ ಹಾಳಾಗೋಯ್ತು. ಆ ದುರ್ಗಾ ಪ್ರತಿ ಸಲ ನನ್ನ ಮತ್ತೆ ಶರತ್ ಮಧ್ಯ ಬರ್ತಾಳೆ, ಅವ್ರಿಗೆ ಕ್ಲೋಸ್ ಆಗಕ್ ನೋಡ್ತಾಳೆ. ಶಿ ಹ್ಯಾಸ್ ಟು ಡೈ, ಶಿ ಡಿಸರ್ವ್ಸ್ ಟು ಡೈ. ನಮ್ ಶರತ್ಗೆ ಕ್ಲೋಸ್ ಆಗ್ತಿದ್ದಾಳ? ಅದು ಆ ದುರ್ಗಾ? ಮಾಯಾ, ಯಾಕೇನೇನೋ ಮಾತಾಡ್ತಾ ಇದೀಯಾ? ಆ ದುರ್ಗಾ ನನಗೂ ಇಷ್ಟ ಇಲ್ಲ. ಆದ್ರೆ ಅವಳು ಮತ್ತೆ ಶರತ್ತು ಮಾತಾಡ್ಕೊಳ್ಳೋದು ಆ ಹಿತನ್ಗೋಸ್ಕರ ಅಂತ ನನಗ್ ಗೊತ್ತು. ನಿನಗ್ ಗೊತ್ತಿಲ್ವಾ? ಇಲ್ಲ ಮಾಯಾ, ಅವ್ರಿಬ್ರ ಮಧ್ಯೆ ಏನು ಇಲ್ಲ ಬಿಡು ಮಾಯಾ. ಹೂ ಕೇರ್ಸ್? ಅವ್ರು ಯಾರಿಗೋಸ್ಕರನಾದ್ರೂ ಮಾತಾಡ್ಲಿ, ಯಾಕಾದ್ರೂ ಮಾತಾಡ್ಲಿ, ಏನಾದ್ರೂ ಮಾತಾಡ್ಲಿ, ನನ್ಗದು ಬೇಕಾಗಿಲ್ಲ. ದುರ್ಗಾ ಮಾತ್ರ ಶರತ್ ಪ್ರತಿ ಸಲ ಕ್ಲೋಸ್ ಆದಾಗ್ಲೂ ನನಗದನ್ನ ಟಾಲರೇಟ್ ಮಾಡಕ್ ಆಗಲ್ಲ. ನನ್ ಬದಲು ಶರತ್ ಜೊತೆ ಯಾರೇ ಕ್ಲೋಸ್ ಆದ್ರೂ ಐ ಡೋಂಟ್ ಲೈಕ್ ಇಟ್. ಐ ಜಸ್ಟ್ ಹೇಟ್ ಇಟ್. ಅಲ್ಲ, ಶರತ್ ಯಾಕೆ ದುರ್ಗನ ಸೇವ್ ಮಾಡಕ್ ಹೋಗ್ಬೇಕಾಗಿತ್ತು? ಅವ್ರ ಪ್ರಾಣ ಲೆಕ್ಕಿಸ್ದೆ ಆ ಉರಿಯೋ ಬೆಂಕಿ ಮಧ್ಯ ಅವಳನ್ನ ಹೋಗಿ ಸೇವ್ ಮಾಡುವಂತ ನೆಸೆಸಿಟಿ ಆದ್ರೂ ಏನಿತ್ತು? ಅಲ್ಲ, ಶರತ್ಗೇನಾದ್ರೂ ಆಗೋಗಿದ್ರೆ? ನೋ, ಶರತ್ ಇಲ್ದೆ ನನ್ನ ಲೈಫ್ ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ಇಲ್ಲ, ನನ್ನ ಶರತ್ ಮದ್ವೆ ಆಗೋಗ್ಲಿ, ಆ ದುರ್ಗಾ ಮತ್ತೆ ಹಿತನ ಶರತ್ ಲೈಫ್ ಇಂದ ಪರ್ಮನೆಂಟ್ ಆಗಿ ಎಕ್ಸಿಟ್ ಮಾಡಿಸ್ತೇನೆ. ಶರತ್ ಹತ್ರ ನನ್ನನ್ನು ಬಿಟ್ಟು ಬೇರೆ ಯಾರು ಇರಬಾರ್ದು, ಯಾರು ಕ್ಲೋಸ್ ಆಗ್ಬಾರ್ದು. That's it. ಅಮ್ಮನ್ ಕಾಪಾಡಲಿಲ್ಲ, ಅದಕ್ಕೆ ನಾನು ನಿನ್ನ ಯಾವಾಗಲೂ ಹೇಟ್ ಮಾಡ್ತೀನಿ. ಆದ್ರೆ ಇವತ್ತು ನೀನು ದುರ್ಗನ್ ಕಾಪಾಡಿದ್ಯಾ, ಅದಕ್ಕೆ ಥ್ಯಾಂಕ್ ಯು. ಅಮ್ಮನ್ ಕಳ್ಕೊಂಡ್ಬಿಟ್ಟಿದ್ದೀನಿ, ಆದ್ರೆ ದುರ್ಗನ್ ಕಳ್ಕೊಳಕ್ ನಾನು ರೆಡಿ ಇಲ್ಲ. ನನಗೆ ಯಾಕೆ ಅವತ್ತು ಅಂಬಿಕನ್ ಕಾಪಾಡೋಕ್ಕಾಗಲಿಲ್ಲ? ಅವತ್ತು ನನಗೆ ಏನಾಗಿತ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕಂದ. ಅವತ್ತು ಏನಾಗಿತ್ತು ಅನ್ನೋದನ್ನ ನನಗೆ ಎಷ್ಟೇ ರೀಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನನಗೆ ನೆನಪಿಗೆ ಬರ್ತಾ ಇಲ್ಲ. ನಾನು ಅಲ್ಲೇ ಇದ್ರು ಅಂಬಿಕನ ನಾನು ಕಾಪಾಡಿಲ್ಲ ಅನ್ನೋ ವಿಷಯ ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಿಮ್ಮಮ್ಮನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ ಅಂತ ನಿನ್ಗೆ ಗೊತ್ತು ತಾನೆ. ನನ್ನ ಕಣ್ಮುಂದೆ ಅವಳು ಬೆಂಕಿಲಿರುವಾಗ ನಾನು ಸುಮ್ಮನೆ ನಿಂತ್ಕೊಂಡು ನೋಡೋದಕ್ಕೆ ಹೇಗೆ ಸಾಧ್ಯ? ಅವತ್ತು ನನ್ನ ಕೈಲಿ ಅಂಬಿಕಾನ ಉಳಿಸ್ಕೊಳ್ಳೋ ಹಾಗಿದ್ದಿದ್ರೆ ನನ್ನ ಪ್ರಾಣ ಕೊಟ್ಟಾದ್ರೂ ನಾನು ಅವಳನ್ನ ಕಾಪಾಡ್ತಾ ಇದ್ದೆ. ನಾನು ಅಷ್ಟು ಅವಳನ್ನ ಪ್ರೀತಿಸ್ತಾ ಇದ್ದೆ ಏನು, ಈಗಲೂ ಪ್ರೀತಿಸ್ತೀನಿ. ನೀನ್ ನಿಜವಾಗ್ಲೂ ಅಮ್ಮನಷ್ಟು ಪ್ರೀತಿ ಮಾಡ್ತಿದ್ದಿದ್ರೆ ಅವತ್ತು ಮಾಯನ್ ಮದ್ವೆ ಆಗಕ್ಕೆ ಯಾಕೆ ಒಪ್ಕೋತಿದ್ದೆ? ಅಮ್ಮನ ಸ್ಥಾನ ತುಂಬಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಆದ್ರೂ ಮಾಯಾ ಯಾಕೆ ಅಮ್ಮನ ಜಾಗಕ್ಕೆ ಬರ್ತಿದ್ದಾಳೆ? ನಾನು ಅಷ್ಟೇ, ಅಮ್ಮನ್ ಪ್ರೀತಿ ಮಾಡಿದಷ್ಟು ಇನ್ಯಾರನ್ನೂ ಪ್ರೀತಿ ಮಾಡಲ್ಲ. ಆ ಸ್ಥಾನನ ಇನ್ಯಾರಿಗೂ ಕೊಡಲ್ಲ.
ಆದ್ರೆ ನೀನ್ ಯಾಕೆ ಅಮ್ಮನ ಜಾಗನ ಬೇರೆಯವ್ರ್ ಕೊಡ್ತಿದ್ಯಾ? ಹಾಗಾದ್ಮೇಲೆ ನಿಂಗೆ ನಿಜವಾಗ್ಲೂ ಅಮ್ಮನ ಮೇಲೆ ಪ್ರೀತಿ ಇರಕ್ಕೆ ಸಾಧ್ಯನೇ ಇಲ್ಲ. ಬಾಸು ಬಾಸು ಹೇಯ್ ಹೇಯ್ ನಿಜನಾ? ಆರಾಮಾಗಿದ್ಯಾ ತಾನೆ? ಹಾ, ನಾನು ಆರಾಮಾಗಿದ್ದೀನಿ. ನಾನೇ ಹಚ್ತೀನಿ, ಕೊಡಿ. ಪರವಾಗಿಲ್ಲ ದುರ್ಗಾ. ಕೊಡಿ ಬಾಸು. ನನ್ನಿಂದನೇ ಅಲ್ವಾ ನಿಮ್ಗೆ ಹೀಗೆಲ್ಲ ಆಗಿದ್ದು. ನಾನು ಮಾಡಿದ ತಪ್ಪಿಂದ ನಿಮ್ಗೆ ಹೀಗೆಲ್ಲ ಆಗಿದ್ದು. ನಾನು ಹಚ್ತೀನಿ. ಅಮ್ಮನ್ ಪ್ರೀತಿ ಮಾಡಿದಷ್ಟು ಇನ್ಯಾರನ್ನೂ ಪ್ರೀತಿ ಮಾಡಲ್ಲ. ಆ ಸ್ಥಾನನ ಇನ್ಯಾರಿಗೂ ಕೊಡಲ್ಲ. ಬಾಸು, ಏನಾಯ್ತು? ಯಾಕೊಂಥರ ಇದ್ದೀರಲ್ಲ? ಈತ ರೂಮಿಗೆ ಬಂದಿದ್ದು, ಅವಳೇ ತಿಂದು ಕೊಟ್ಟಿದ್ದು. ಹೌದಾ? ಪುಟ್ ಮೇಡಮ್ ಕೊಟ್ಲಾ? ಪರವಾಗಿಲ್ವೇ? ಇವತ್ತು ನಾನೇನ ಕಾಪಾಡೋದಕ್ಕೆ ಅವಳು ಖುಷಿಯಾಗಿದ್ದಾಳೆ. ಆದರೆ ನನ್ನ ಬಗ್ಗೆ ಕೋಪ ಮಾತ್ರ ಇನ್ನೂ ಹಾಗೇ ಇದೆ. ಈ ಮದುವೆ ಆದಮೇಲೆ ನಾನು ಈತನ ಹೇಗೆ ಫೇಸ್ ಮಾಡ್ತೀನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ದುರ್ಗ. ಹೋಗ್ಲಿ ಬಿಡು. ಏನು ಬೆಂಕಿ ಬಿರುಗಳಿ ಥರ ಓಡ್ ಬಂದಿಯಲ್ಲ, ಏನು ವಿಷಯ? ಬಾಸು, ಅದು ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಕೇಳು, ನಾನೇನು ಅಂದ್ಕೊಳ್ಳಲ್ಲ. ಬಾಸು, ಸುಟ್ಟೋಗಿರೋ ಮನೆ, ಆ ಬೆಂಕಿ ಬಗ್ಗೆ. ಹಾಂ, ಕೇಳು. ಅದು 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 ದುರ್ಗಾ, ಏನಂತ ಕೇಳು. ಬಾಸು, ಅಕಸ್ಮಾತ್ ಅಂಬಿಕಾ ಅವ್ರ ಸಾವು ಆಕಸ್ಮಿಕ ಅಲ್ಲದೆ ಹೋದ್ರೆ? ವಾಟ್? ಹೌದು ಬಾಸು, ಅದು ಉದ್ದೇಶಪೂರ್ವಕವಾಗಿದೆ. ಅವ್ರನ್ನ ಕೊಲ್ಲೋದಿಕ್ಕೆ ಯಾರಾದ್ರೂ ಪ್ರಯತ್ನ ಪಟ್ಟಿದ್ರೆ? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರು ಶರತ್. ನಿನ್ನ ನೀನೇನ್ ಅಂದ್ಕೊಂಡಿದ್ಯಾ ದುರ್ಗಾ? ಹಾ ಮೇಡಮ್,